ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಥರ ಪ್ರತಿಯೊಬ್ಬರು ಕೂಡ ತುಂಬ ದಿನಗಳಿಂದ ವೇಟ್ ಮಾಡ್ತಾಯಿದ್ದೀವಿ. ನಾನು ಕೂಡ ವೇಟ್ ಮಾಡ್ತಾಯಿದ್ದೆ, ನೀವು ಕೂಡ ವೇಟ್ ಮಾಡ್ತಾಯಿದ್ರು. ಆ ಒಂದು ದಿನ ಬಂದೇ ಬಿಡ್ತು. ಏನಪ್ಪ ಯೂಟ್ಯೂಬ್ನಿಂದ ಒಂದು ಬೆಂಕಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಒಂದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಪ್ಡೇಟ್ ಅಂದರೆ, ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಂದ್ರೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾರೆ ಅದರದೇ ಅಂತ ಮೌಂಟೇಶನ್ ಕ್ರೈಟೇರಿಯಾ ಇತ್ತು. ಏನಿತ್ತು ಅಂದರೆ 1,000 ಸಬ್ಸ್ಕ್ರೈಬರ್ಸ್ನ 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆಗೆ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗ್ತಿತ್ತು. ಆದರೆ ಬಟ್ ಇಂದಿನಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ರೀತಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚರ್ಸ್, ಅದ್ರ ಜೊತೆ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ರು ಕೂಡ 10 ಮಿಲಿಯನ್ ವ್ಯೂಸ್ ಯಾವುದೇ ರೀತಿ ಇವು ಇರಲಿಲ್ಲ ಅಂದರೂ ಕೂಡ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಮೌಂಟೇಶನ್ ಆನ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ದಿನಕ್ಕೋಸ್ಕರ ನಾನು ಮಾತ್ರ ವೇಟ್ ಮಾಡ್ತಾಯಿದ್ರೆ, ನೀವೆಲ್ಲರೂ ವೇಟ್ ಮಾಡ್ತಾಯಿದ್ರಿ ಅಂತ ಅಂದ್ಕೊಂಡಿದ್ದು, ಪ್ರತಿಯೊಬ್ಬರು ವೇಟ್ ಮಾಡ್ತಾಯಿದ್ರು. ಆದರೆ ಬಟ್ ಈ ಒಂದು ಪಾಲಿಸಿ ಕ್ರೈಟೇರಿಯಾ ಏನಿದೆಲ್ಲ ಇದರದೊಂದು ಆ್ಯಕ್ಚುಲಿ 5 ವರ್ಷ ಹಿಂದ್ಗಡೆನೇ ಇತ್ತು. 5 ವರ್ಷ ಏನಂದರೆ ಇದು ಯಾವುದೇ ಕ್ರೈಟೇರಿಯಾ ಇಲ್ಲಾಗಿತ್ತು. ಮೌಂಟೇಶನ್ ಆಗಬೇಕು, ಆಗಬೇಕು, ಇದು ಬೇಕು, ಏನೂ ಇಲ್ಲಾಗಿತ್ತು. ಆದರೆ ಬಟ್ ಇವಾಗ ಎಲ್ಲ ಇದೆ. ಆದರೆ ಬಟ್ ಇದೆಲ್ಲ ಸಿಗಬೇಕು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಜಸ್ಟ್ ಈಗ ಸ್ಟಾರ್ಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೈರೆಕ್ಟಾಗಿ ಮೌಂಟೇಶನ್ ಆನ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸೆಟ್ಟಿಂಗ್ ಇದೆ. ಆ ಒಂದು ಸೆಟ್ಟಿಂಗ್ ನೀವು ಮಾಡಬೇಕು. ನೀವೆಲ್ಲ ಆ ಒಂದು ಸೆಟ್ಟಿಂಗ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೈರೆಕ್ಟಾಗಿ ಮೌಂಟೇಶನ್ ಆನ್ ಆಗುತ್ತೆ. ಅದು ಯಾವ ಒಂದು ಸೆಟ್ಟಿಂಗ್ ಅಂತ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಇನ್ನು ಮುಂದೆ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಯಾವುದೇ ರೀತಿ ಏನೂ ಇಲ್ಲ. 0 ಸಬ್ಸ್ಕ್ರೈಬರ್ಸ್ 0 ವಾಚ್ ಟೈಮ್ ಇದ್ರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಅದು ಯಾವ ಒಂದು ಸೆಟ್ಟಿಂಗ್ ಏನು ಎಲ್ಲಿ ಆನ್ ಮಾಡೋದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಈ ಒಂದು ಇಂಪಾರ್ಟೆಂಟ್ ನೋಡಿ ಖುಷಿ ಆಗುತ್ತೆ. ಎಲ್ಲ ನಮಗೆ ಈ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ಟ್ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲು ಮುಟ್ಟು ಆ ಒಂದು ಸೆಟ್ಟಿಂಗ್ ಹೇಳ್ತೀನಿ. ತುಂಬ ಸಿಂಪಲ್. ನಾನು ನಿಮಗೆ ಅದಕ್ಕಿಂತ ಮುಂಚೆ ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ನಾನು ನಿಮಗೆ ಸೈಡ್ಗಡೆ ಈಗ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವೇನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಅಂದರೆ ಕ್ರೋಮಲ್ಲಿ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ಲಾಗಿನ್ ಆದ ತಕ್ಷಣ ನೀವು ಇಲ್ಲಿ ತೆಳಗಡೆ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ, ನಾನು ತೋರಿಸ್ತೀನಿ ನೋಡಿ. ಓಕೆ, ಜಸ್ಟ್ ಓಕೆ, ನಾನು ಈಗ ತೋರಿಸ್ತೀನಿ ನೋಡಿ. ಓಕೆ, ಈಗ ಚಾನಲ್ ಓಪನ್ ಮಾಡ್ತೀನಿ. ಸೆಟ್ಟಿಂಗ್, ಓಕೆ, ಸೆಟ್ಟಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ ಇದೆ. ಅದು ಯಾವ ಒಂದು ಸೆಟ್ಟಿಂಗ್ ಇರುತ್ತೆ ನೋಡಿ. ಇದನ್ನ ಆನ್ ಮಾಡಿದ್ರೆ ಸಾಕು ನಿಮ್ಮ ಯೂಟ್ಯೂಬ್ ಚಾನಲ್ ಡೈರೆಕ್ಟ್ ಮೌಂಟೇಶನ್ ನೋಡಿ. ಇಲ್ಲಿ ಚಾನಲಲ್ಲಿ ಹೋಗಿ ಹೋಗಿದ ತಕ್ಷಣ ಇಲ್ಲಿ ಕೀಬೋರ್ಡು ಮತ್ತು ಐಡೆಂಟಿಫಿಕೇಷನ್ ಮತ್ತು ಫ್ಯೂಚರ್ ಎಲಿಜಿಬಿಲಿಟಿ ಇದು 3 ಎಲಿಜಿಬಲ್ ಇದೆ. ಸೆಟ್ಟಿಂಗ್ ಎಲ್ಲಿದೆ? ಆ ಸೆಟ್ಟಿಂಗ್ ಎಲ್ಲಿ ನೋಡಿದ್ರೆ ಇಲ್ಲಿ ಅಡ್ವಾನ್ಸ್ ಫೀಚರಲ್ಲಿ ಇಲ್ಲಿ ಕೂಡ ನೋಡಿದೆ. ಇಲ್ಲಿ ಕೂಡ ಸೆಟ್ಟಿಂಗ್ ಇಲ್ಲ. ಬೇಸಿಕ್ ಇಂಪೋದಲ್ಲಿ ಇಲ್ಲಿ ಕೀಬೋರ್ಡ್ಸ್ ಇದೆ. ಚಾನಲ್ ಅಬೌಟ್ ಸೆಕ್ಷನಲ್ಲಿ ಇಲ್ಲಿ ಕೂಡ ಏನಿಲ್ಲ. ಯಾಡ್ ಕ್ಯಾಟಗರಿ ಇದರಲ್ಲಿ ಏನೂ ಇಲ್ಲ. ಪರ್ಮಿಷನಲ್ಲಿ ಇದರಲ್ಲೂ ಏನೂ ಇಲ್ಲ. ಡೊಮೋಗ್ರಫೀಸ್ ಇದರಲ್ಲಿ ಏನೂ ಇಲ್ಲ. ಮತ್ತು ಕ್ರಿಯೇಟರ್ ಡೊಮೋಗ್ರಫೀಸ್ ಸೆಟ್ಟಿಂಗ್ ಎಲ್ಲಿತ್ತು? ಅಗ್ರಿಮೆಂಟು ಇಲ್ಲಿ ಕೂಡ ಏನಿಲ್ಲ. ಆ ಸೆಟ್ಟಿಂಗ್ ಎಲ್ಲಿದೆ? ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚರ್ಸು 1,000 ಸಬ್ಸ್ಕ್ರೈಬರ್ಸ್ ಬೇಡ, ಚಾನಲ್ ಡೈರೆಕ್ಟ್ ಮೌಂಟೇಶನ್ ಆಗುತ್ತೆ. ಆ ಸೆಟ್ಟಿಂಗ್ ಎಲ್ಲಿದೆ? ಈಗ ತಾನೇ ನೋಡಿದ್ನಲ್ಲ, ಸೆಟ್ಟಿಂಗ್ ಸಿಗ್ತಾ ಇಲ್ಲ. ಅದು ಎಲ್ಲಿ ಹೋಯ್ತು ಸೆಟ್ಟಿಂಗು? ಎಲ್ಲಿ ಹೋಯ್ತು ಸೆಟ್ಟಿಂಗು? ಏನು ಮಾಡೋದು? ಸೆಟ್ಟಿಂಗ್ ಎಲ್ಲಿ ಹೋಯ್ತು ನೋಡಿ. ಮೊದಲು ಎಲ್ಲ ನಮ್ಮ ಕನ್ನಡ ಟೆಕೆಟ್ಸ್ ಫ್ಯಾಮಿಲರ್ಸ್ ಎಲ್ಲರೂ ಕೂಡ ಏಪ್ರಿಲ್ ಫೂಲ್ ಪ್ರತಿಯೊಬ್ಬರು ಕೂಡ ಏಪ್ರಿಲ್ ಫೂಲ್ ಯಾಕಪ್ಪ ಅಂದ್ರೆ ಬೇಕಾರೆ ಈಗ ಏಪ್ರಿಲ್ ತಿಂಗಳಿದೆಲ್ಲ, ಆ ಒಂದು ಕಾರಣಕ್ಕೋಸ್ಕರ ಏಪ್ರಿಲ್ ಫೂಲ್ ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಫ್ಯಾಮಿಲರ್ಸ್ ಪ್ರತಿಯೊಬ್ಬರು ಕೂಡ ಏಪ್ರಿಲ್ ಫೂಲ್ ಆದರೆ ತಾನೇ ಆಗಲಿ ಅಂತಲೇ ಈ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ನಿಜ ಅಲ್ಲ. ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಜಸ್ಟ್ ಒಂದು ಚಮಕ್ಕಿರಲಿ ಅಂತ ಏಪ್ರಿಲ್ ಫೂಲು ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಏಪ್ರಿಲ್ ಫೂಲ್ ಯಾವುದೇ ರೀತಿ ಸೆಟ್ಟಿಂಗ್ ಇಲ್ಲ. ಅದು ಮೌಂಟೇಶನ್ ಏನಿದೆ ಅದು ಪಾಲಿಸಿ ಇದೆ. ಯಾವ ರೀತಿ ನೀವು ಎಲ್ಲರೂ ಕೂಡ ಏಪ್ರಿಲ್ ಫೂಲ್ ಆಗಿದ್ದಾರಲ್ಲ ಅಂತ ಚಿಕ್ಕದಾಗಿ ಕಮೆಂಟಿಗೆ ನಾನು ತಿಳ್ಕೊತೀನಿ. ಎಲ್ಲರಿಗೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೆ ಬಾಯ್.